ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತು ಯೂಟ್ಯೂಬರ್ಗಳು ಅಂತಂದರೆ ಅದು ಈಗ ಒಂದು ದಶಕದ ಹಿಂದಿತ್ತಲ್ಲ, ಹಾಗಲ್ಲ. ಟ್ರೆಂಡೇ ಚೇಂಜ್ ಆಗಿಬಿಟ್ಟಿದೆ. ಮುಂಚೆಲ್ಲ ಒಂದು ಟೈಮಲ್ಲಿ ಹೆಂಗಿತ್ತು ಅಂತಂದರೆ, ಒಬ್ಬ ಮನುಷ್ಯ ಪಾಪ್ಯುಲರ್ ಆಗಬೇಕು ಅಂತಂದರೆ ಐದಾರು ಅವನು ಸಿನಿಮಾದಲ್ಲಿರಬೇಕು ಅಥವಾ ಟೆಲಿವಿಷನ್ನಲ್ಲಿರಬೇಕು. ಹೀಗೆ ಅಂದರೆ ಮುಖ ಕಾಣಿಸ್ಬೇಕು, ಅವನು ಏನೋ ಒಂದು ಅಚೀವ್ ಮಾಡಬೇಕು ಅಂತಾದರೆ ಇಷ್ಟೇ ವರ್ಗಗಳಿದ್ದಿದ್ದಂದರೆ ಅವನು ಪರಿಚಿತ ಮುಖ ಆಗಬೇಕು ಅಂತಂದರೆ. ಈಗ ಆ ಕಾಲದಲ್ಲಿ ಆಕಾಶವಾಣಿ ಎಷ್ಟೇ ಫೇಮಸ್ ಇದ್ದರೂ ಸಹಿತ ಪಾಪ ಅಲ್ಲಿ ಉದ್ಘೋಷಕರು ಅಂತ ಏನು ಕರಿತೀವಿ, ಅಂದರೆ ಇವತ್ತು ಆರ್ಜೆಗಳು ಅಂತ ಏನು ಕರಿತೀವಿ, ಅವತ್ತು ನ್ಯೂಸ್ ಓದ್ತಾ ಇದ್ದವರು, ಪ್ರದೇಶ ಸಮಾಚಾರ ಓದ್ತಾ ಇದ್ದವರು ಯಾರೇ ಆಗಲಿ ಅವ್ರ ಮುಖಗಳು ಗೊತ್ತಿರಲಿಲ್ಲ, ಪರಿಚಯ ಇರಲಿಲ್ಲ, ಅವ್ರ ಹೆಸರುಗಳಷ್ಟೇ ಪರಿಚಯ ಇತ್ತು. ಇನ್ನು ದೂರದರ್ಶನದಲ್ಲಿ ಬರೋರು, ಸಿನಿಮಾ ಸ್ಟಾರ್ಗಳು, ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಿದ್ದವರು, ಇವ್ರು ಮಾತ್ರ ಫೇಮಸ್. ಬಟ್ ಇವತ್ತು ಹಂಗಿಲ್ಲ ಟ್ರೆಂಡು. ಅದರಲ್ಲೂ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಒಂದು ಮನೆಯ ಒಂದು ರೂಮಿನೊಳಗಡೆಯಿಂದ ಒಬ್ಬ ಸ್ಟಾರ್ ಹುಟ್ಟುತ್ತಾನೆ ಇವತ್ತು. ಹಾಗೆ ಸಾಕಷ್ಟು ಜನ ಸ್ಟಾರ್ಗಳನ್ನು ಹುಟ್ಟು ಹಾಕಿದೆ. ಇನ್ಫ್ಯಾಕ್ಟ್ ಈಗ ನಾನು ಜನಕ್ಕೆ ಮೊದಲು ಪರಿಚಯ ಆಗಿದ್ದೆ ಸೋಷಿಯಲ್ ಮೀಡಿಯಾಯಿಂದ. ಆರಂಭದ ದಿನಗಳಲ್ಲಿ ನನ್ನ ಪರಿಚಯ ಕರ್ನಾಟಕಕ್ಕಾಗಿದ್ದು ಸೋಷಿಯಲ್ ಮೀಡಿಯಾಯಿಂದ. ಸೋಷಿಯಲ್ ಮೀಡಿಯಾ ಅಷ್ಟು ಪವರ್ಫುಲ್ ಆಗಿ ಇವತ್ತು ಬೆಳೀತಾ ಇದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಿನ್ನೆ ಮೊನ್ನೆಯಿಂದ ಒಂದು ಆರ್ಟಿಕಲ್ ನಾನು ನೋಡ್ತಾ ಇದ್ದೀನಿ. ಏನು ಅಂತಂದರೆ, ಡಾಕ್ಟರ್ ಬ್ರೋ ಏನು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದಾರೆ ಡಾಕ್ಟರ್ ಬ್ರೋದು, ಅದು ಸುದೀಪ್ ಮತ್ತು ದರ್ಶನ್ ಅವ್ರಿಗಿಂತ ಜಾಸ್ತಿ ಇದೆ ಅಂತ. ಸದ್ಯ 2.2 ಮಿಲಿಯನ್ ಅಂದರೆ 22 ಲಕ್ಷ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್ಗಿದ್ದಾರೆ. ಸೊ ನಾನು ಹೇಳ್ತಾ ಇರೋದು ತಾಕತ್ತು ನೋಡಿ, ಸೋಷಿಯಲ್ ಮೀಡಿಯಾದ ತಾಕತ್ತು ಹೇಗಿದೆ, ಸೋಷಿಯಲ್ ಮೀಡಿಯಾದ ಪವರ್ ಹೇಗಿದೆ. ನಮಗೂ ಗೊತ್ತು, ದರ್ಶನ್ ಸರ್ ಆ್ಯಂಡ್ ಸುದೀಪ್ ಸರ್ ಎಷ್ಟು ದೊಡ್ಡ ಸ್ಟಾರ್ಗಳು ಕರ್ನಾಟಕದಲ್ಲಿ. ಆದರೆ ವೆನ್ ಇಟ್ ಕಮ್ಸ್ ಟು ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಅಂತ ಬಂದಾಗ, ಅಥವಾ ಇನ್ಸ್ಟಾಗ್ರಾಮ್ ಫಾಲೋಯಿಂಗ್ ಅಂತ ಬಂದಾಗ, ಅಲ್ಲಿ ಗಗನ್ಗೆ ಅವ್ರಿಗಿಂತ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಅಂತಂದರೆ ಯು ಸಿ ದ ಕನ್ವರ್ಷನ್ ರೇಟ್ ಆಫ್ ಇದು ಏನಪ್ಪ ಸೋಷಿಯಲ್ ಮೀಡಿಯಾ. ಯಾಕೆ ಅಂತಂದರೆ ಗಗನ್ನ ಕಾಂಟೆಂಟ್ಗಳು ಸಿಗೋದು ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ. ಇನ್ಸ್ಟಾಗ್ರಾಮಲ್ಲೋ, ಫೇಸ್ಬುಕ್ಕಲ್ಲೋ, ಯೂಟ್ಯೂಬಲ್ಲಿ ಅಲ್ಲಿ ಮಾತ್ರ ಗಗನ್ ಕಾಂಟೆಂಟ್ ಸಿಗೋದು. ಬಟ್ ವೆನ್ ಇವರು ಸುದೀಪ್ ಸರ್ ಮತ್ತು ದರ್ಶನ್ ಸರ್ ವಿಚಾರಕ್ಕೆ ಬಂದಾಗ ಅವ್ರ ಕಾಂಟೆಂಟ್ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲ, ಅವ್ರ ಚಿತ್ರಮಂದಿರದಲ್ಲಿ ಸಿಗೋದು. ಥಿಯೇಟ್ರಿಗೆ ಹೋಗಬೇಕು. ಥಿಯೇಟ್ರ್ನಲ್ಲಿ ನೋಡುವ ಮುಖಗಳು ಏನಿದ್ದಾರೆ ಅವರನ್ನು ಸೋಷಿಯಲ್ ಮೀಡಿಯಲ್ಲಿ ಜನ ಅಷ್ಟಾಗಿ ಅಂದರೆ ಏನೋ ಫ್ಯಾನ್ ಫಾಲೋಯಿಂಗಿಗೆ ಫಾಲೋ ಮಾಡ್ತಾರೆ ಹೊರತು, ಅಂದರೆ ಅವ್ರದ್ದೇನೋ ಒಂದು ಕಂಟೆಂಟ್ ಸಿಗುತ್ತೆ, ಅವ್ರಿಗೆ ಸಂಬಂಧಪಟ್ಟ ಅವರೇನೋ ಇಲ್ಲಿ ಒಂದು ಮೂವಿ ಕ್ಲಿಪ್ಸ್ ಹಾಕ್ತಾರೆ, ಆ ಥರದ್ದೆಲ್ಲ ಏನೋ ಮನಸ್ಸಲ್ಲಿ ಇಟ್ಕೊಂಡು ಯಾರೂ ಫಾಲೋ ಮಾಡೋದಿಲ್ಲ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ತುಂಬ ಆ್ಯಕ್ಟಿವ್ ಆಗಿರ್ತಾರೋ, ಇನ್ಫ್ಯಾಕ್ಟ್ ಈಗ ನನಗೂ 8 ಲಕ್ಷ ಇನ್ಸ್ಟಾಗ್ರಾಮ್ ಫಾಲೋವರ್ಸ್. ಯಾಕೆ ಅಂತಂದರೆ ಸೋಷಿಯಲ್ ಮೀಡಿಯಾಲೇ ನನ್ನ ಕಂಟೆಂಟ್ಗಳು ಬರೋದು, ಸೋಷಿಯಲ್ ಮೀಡಿಯಾದಲ್ಲೇ ಜನ ನನ್ನ ನೋಡೋದು. ಹಾಗಾಗಿ ನನ್ನನ್ನು ಸೋಷಿಯಲ್ ಮೀಡಿಯಾಲೇ ಫಾಲೋ ಮಾಡಬೇಕು ಜನ. ಯಾಕಂದರೆ ಥಿಯೇಟ್ರ್ನಲ್ಲಿ ನಾವು ಕಾಣಿಸಲ್ಲ, ಟಿ ವಿಯಲ್ಲಿ ನಾವು ಕಾಣಿಸಲ್ಲ. ಒಬ್ಬ ಯೂಟ್ಯೂಬರ್ ಇವತ್ತು ವಿಶ್ವದ ಮೂಲೆ ಮೂಲೆಗೆ ಹೋಗಿ ವಿಶ್ವವನ್ನು, ಜಗತ್ತನ್ನು ಕರ್ನಾಟಕದ ಕನ್ನಡಿಗರಿಗೆ ತೋರಿಸ್ತಾ ಇರುವಂತಹ ಡಾಕ್ಟರ್ ಬ್ರೋ ಮಾಡ್ತಿರೋ ವಿಡಿಯೋಗಳು ಜನಕ್ಕೆ ಹತ್ತಿರ ಆಗಿದೆ, ನೋ ಡೌಟ್. ಅವ್ರು ಮಾಡ್ತಿರೋ ವ್ಲಾಗ್ಸ್, ಅಯೋಧ್ಯೆ ವ್ಲಾಗ್ ಇರ್ಬೋದು, ಮತ್ತೊಂದು ಪ್ರತಿಯೊಂದು ಜನಕ್ಕೆ ಕನೆಕ್ಟ್ ಆಗಿದೆ, ಇಷ್ಟ ಆಗಿದೆ. ಯಾರೂ ಇಲ್ಲಿಯ ತನಕ ಕರ್ನಾಟಕದಲ್ಲಿ ಆ ಥರದ ಒಂದು ಪ್ರಯತ್ನವನ್ನು ಮಾಡಿರಲಿಲ್ಲ ಅನ್ನೋದು ಗೊತ್ತಿದೆ. ಆ ಕಾರಣಕ್ಕೋಸ್ಕರ ಡಾಕ್ಟರ್ ಬ್ರೋನ ಜನ ಇಷ್ಟಪಟ್ಟು ಬರೀ ವಿಡಿಯೋಗಳನ್ನು ನೋಡೋದಲ್ಲ, ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ನೋಡೋದಲ್ಲ, ಅದ್ರ ಜೊತೆಗೆ ಅಪ್ಡೇಟ್ಸ್ಗಳಿಗೋಸ್ಕರ ಇನ್ಸ್ಟಾಗ್ರಾಮ್ನಲ್ಲೂ ಫಾಲೋ ಮಾಡ್ತಾರೆ. ಅಂದರೆ ಎಲ್ಲಿ ಸ್ಟೋರೀಸ್ ನೋಡಲಿಕ್ಕೆ ಎಲ್ಲಿ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾನೆ, ಇದನ್ನೆಲ್ಲ ತಿಳ್ಕೊಳ್ಳೋ ಸಲುವಾಗಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅಂದರೆ ಇದು 2-3 ದಿನಗಳಿಂದ ನಡೀತಿರೋ ಒಂದು ಚರ್ಚೆ. ಅಂದರೆ ದರ್ಶನ್ ಸರ್ಗೆ, ಸುದೀಪ್ ಸರ್ಗೆ ಅಷ್ಟು ಫಾಲೋವರ್ಸ್ ಇಲ್ಲ, ಗಗನ್ ಶ್ರೀನಿವಾಸ್ಗೆ ಅಂದರೆ ಡಾಕ್ಟರ್ ಬ್ರೋಗೆ ಅವ್ರಿಗಿಂತ ಜಾಸ್ತಿ ಫಾಲೋ ಇದ್ದಾರೆ, ಅವ್ರಿಗಿಂತ ದೊಡ್ಡ ಸೆಲೆಬ್ರಿಟಿ. ಹಾಗಲ್ಲ, ಅದು ಪಾಪ್ಯುಲಾರಿಟಿ ಬೇರೆ, ಸೆಲೆಬ್ರಿಟಿ ಬೇರೆ, ಎರಡಕ್ಕೂ ವ್ಯತ್ಯಾಸ ಇದೆ. ಹೌದು, ಕೆಲವರು ಪಾಪ್ಯುಲಾರಿಟಿಯನ್ನು ಗಳಿಸ್ತಾರೆ. ಈಗ ಜನಕ್ಕೆ ನಾವು ಪರಿಚಯ ಇರ್ತೀವಿ, ನಮಗಿರೋದು ಪಾಪ್ಯುಲಾರಿಟಿ, ಬಟ್ ವಿ ಆರ್ ನಾಟ್ ಸೆಲೆಬ್ರಿಟಿ. ಸೆಲೆಬ್ರಿಟಿ ಅಂತಂದರೆ ಜನ ಅವ್ರು ಬಂದಾಗ ಸೆಲೆಬ್ರೇಟ್ ಮಾಡಬೇಕು. ಒಬ್ಬ ದರ್ಶನ್ ಸರ್ ಬರ್ತಾರೆ ಅಂತಂದರೆ ಅಲ್ಲಿ ಅವರ ಅಭಿಮಾನಿಗಳು ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸುದೀಪ್ ಸರ್ ಬರ್ತಾರೆ ಅಂತಂದರೆ ಅಲ್ಲಿ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ. ರಜನಿಕಾಂತ್ ಬರ್ತಾರೆ ಅಂತಂದರೆ ಅಲ್ಲಿ ಜನ ಅದನ್ನು ಸೆಲೆಬ್ರೇಟ್ ಮಾಡ್ತಾರೆ, ಬಿಕಾಸ್ ಹಿ ಈಸ್ ಅ ಸೆಲೆಬ್ರಿಟಿ. ಪಾಪ್ಯುಲಾರಿಟಿ ಅನ್ನೋದು ಅದು ಬೇರೆ. ನಾನು ಹೇಳ್ತಾ ಇರೋದು ಪಾಪ್ಯುಲಾರಿಟಿ ಎಲ್ಲ ಕಾರಣಗಳಿಗೆ ಬರುತ್ತೆ. ಅಂದರೆ ಈಗ ನಾವು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲೂ, ಯೂಟ್ಯೂಬ್ನಲ್ಲಿ ಸಾಕಷ್ಟು ಜನರು ನೋಡಿರ್ತೀವಿ. ಅಂದರೆ ಕೆಟ್ಟದಾಗ ಹಾಡು ಹೇಳಿ ಪಾಪ್ಯುಲರ್ ಆದವರಿದ್ದಾರೆ, ಕೆಟ್ಟ ಸಾಹಿತ್ಯ ಬರೆದು ಅದನ್ನು ಜನಗಳ ಎದುರುಗಡೆ ಹೇಳಿ ಪಾಪ್ಯುಲರ್ ಆದವರಿದ್ದಾರೆ, ಕೆಟ್ಟದಾಗಿ ಡ್ಯಾನ್ಸ್ ಮಾಡಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾದವರಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡಿ ಏನೇನೋ ಒದರಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳಾದವರಿದ್ದಾರೆ. ಅಂದರೆ ಅದನ್ನೆಲ್ಲ ಅವ್ರಿಗಿಂತ ಜಾಸ್ತಿ ಬಂದ್ಬಿಡುತ್ತೆ ಫಾಲೋವರ್ಸು ಅಂತಂದಾಗ ಅವ್ರಿಗಿಂತ ಗ್ರೇಟು ಅಂತಾನ ಅದು ಗೊತ್ತಿಲ್ಲ. ಅದಂಗೆ ಹೇಳಕ್ಕೆ ಬರೋದೂ ಇಲ್ಲ. ಯಾಕಂತಂದರೆ ಅದು ಕ್ಷೇತ್ರ ಬೇರೆ, ಇದು ಕ್ಷೇತ್ರ ಬೇರೆ. ಎಸ್, ಕರ್ನಾಟಕದ ಯೂಟ್ಯೂಬ್ ವಿಚಾರಕ್ಕೆ ಬಂದರೆ ನನ್ನ ಪ್ರಕಾರ ಇಲ್ಲಿಯ ತನಕ ಇಷ್ಟು
ಕರ್ನಾಟಕದ ಯೂಟ್ಯೂಬ್ ಇತಿಹಾಸವನ್ನು ನೋಡಿದರೆ ಇಲ್ಲಿಯ ತನಕದ ಬಹಳ ದೊಡ್ಡ ಹೆಸರು, ಬಹಳ ದೊಡ್ಡ ಅಚೀವ್ಮೆಂಟ್ ಅಂತಂದರೆ ಅದು ಡಾಕ್ಟರ್ ಬ್ರೋ ಗಗನ್ ಶ್ರೀನಿವಾಸ್, ನೋ ಡೌಟ್. ಬಟ್ ಅವರನ್ನು ಸಿನಿಮಾದ ಸೆಲೆಬ್ರಿಟಿಗಳ ಜೊತೆಗೆ ಕಂಪೇರ್ ಮಾಡಿ ಅವ್ರಿಗಿಂತ ಇವ್ರಿಗೆ ಜಾಸ್ತಿ, ಅವ್ರಿಗಿಂತ ಇವ್ರು ಗ್ರೇಟು ಅನ್ನೋ ಥರ ನೋಡೋದಿದೆಯಲ್ಲ, ಅದು ತಪ್ಪು, ಅದು ಸರಿಯಲ್ಲ. ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಯಾಕೆ ಅಂತಂದರೆ ಇಲ್ಲಿ ಗಗನ್ ಶ್ರೀನಿವಾಸ್ ಅಥವಾ ಡಾಕ್ಟರ್ ಬ್ರೋ ಅವರ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಬರುತ್ತೆ ಅನ್ನುವ ಕಾರಣಕ್ಕೆ ಅವ್ರನ್ನ ಸೋಷಿಯಲ್ ಮೀಡಿಯಾಲೇ ಫಾಲೋ ಮಾಡಬೇಕು, ಇಟ್ಸ್ ದ ಓನ್ಲಿ ಪ್ಲ್ಯಾಟ್ಫಾರ್ಮ್ ಅನ್ನೋ ಕಾರಣಕ್ಕೆ ಅಲ್ಲಿರ್ತಾರೆ. ಮತ್ತು ಸುದೀಪ್ ಸರ್ ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಯಶ್ ಅವ್ರು ಇರ್ಬೋದು, ಮತ್ತೊಬ್ರು ಇರ್ಬೋದು, ಯಾರೇ ಆಗಿರಲಿ, ಅವ್ರ ಕಂಟೆಂಟ್ಗಳು ಥಿಯೇಟ್ರ್ನಲ್ಲಿ ಸಿಗುತ್ತೆ. ಅವ್ರ ಬಗೆಗಿನ ಫ್ಯಾಮಿಲಿ ಪಿಕ್ಚರ್ಸು, ಅವ್ರು ಯಾವುದೋ ಪಿಕ್ಚರ್ಗಳು ಸಿಗ್ಬೋದು ಅಷ್ಟೇ ಹೊರತುಪಡಿಸಿದ್ರೆ ಅವ್ರ ಕಾಂಟೆಂಟ್ಗಳು ಇಲ್ಲಿ ಸಿಗಲ್ಲ. ಹಾಗಾಗಿ ಜನ ಅಷ್ಟು ಅಂದರೆ ರೊಚ್ಚಿಗೆದ್ದು ಫಾಲೋ ಮಾಡೋ ಕೆಲಸ ಮಾಡಲ್ಲ, ಅಷ್ಟೇ, ಸಿಂಪಲ್ ಅದನ್ನು ಹೇಳಬೇಕಿತ್ತು. ಹಾಗಾಗಿ ನಿಮ್ಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನು ಮಾಡಿದೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.